ಈ ಶುಕ್ರವಾರ ಬರ್ತಾ ಇರೋದ್ರಿಂದ ಈ ಒಂದು ಪವಿತ್ರವಾದ ವಾರ ಏನಿದೆ, ಈ ವಾರದಲ್ಲಿ ಕ್ರಿಶ್ಚಿಯನ್ ಸಮುದಾಯದವರು ಉಪವಾಸ ಮಾಡುವಂತಹ, ದೇವರನ್ನ ನೆನೆಯುವಂತಹ ಕೆಲಸ ಮಾಡುವಂತಹ ಕೆಲಸವನ್ನ ಮಾಡ್ತಿರ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ಅವ್ರ ಜೊತೆ ನಿಂತ್ಕೊಳ್ಳೋಂತಹ, ಅವರಿಗೆ ಒಂದು ಸಣ್ಣ ಕೊಡುಗೆಯನ್ನ ಕೊಡುವಂತಹ ಕೆಲಸವನ್ನ ಇವತ್ತು ಮಾಡಿದೀವಿ. ಸುಮಾರು 300-350 ಕುಟುಂಬಗಳನ್ನ ಗುರುತಿಸಿ ಅವರಿಗೆ ಫುಡ್ ಕಿಟ್ಗಳನ್ನ ಕೊಡುವಂತಹ, ಮತ್ತು ಅವರು ನೀಟಾಗಿ ಹಬ್ಬ ಮಾಡ್ಕೊಳೋದಕ್ಕೆ ಒಂದು ಸಣ್ಣ, ನಾವು ಸಹ ಅವರ ಜೊತೆ ನಿಂತಿದೀವಿ ಅನ್ನುವಂತ ಒಂದು ಸಂದೇಶ ಕೊಡುವಂತ ಕೆಲಸನ ಇವತ್ತು ಮಾಡಿ. ಏನೇನ್ ಫುಡ್ ಕಿಟ್ ಅಲ್ಲಿ ಏನೇನು ಹಬ್ಬಕ್ಕೆ ಮಾಡ್ಕೊಳ್ಬೇಕಾಗಿರುವಂತಹ ಐಟಮ್ಸ್ ಏನೇನು ಇರುತ್ತೆ, ತುಪ್ಪ ಇರ್ಬೋದು, ಇದು ನಾವು ಪಾಯಸ ಮಾಡೋದಕ್ಕೆ ಏನೇನ್ ಬೇಕು, ಇದನ್ನೆಲ್ಲ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ ನಾನು ಫುಲ್ ಲಿಸ್ಟ್ ಹೇಳೋದಕ್ಕೆ ನನಗೆ ದಯವಿಟ್ಟು ಗೊತ್ತಿಲ್ಲ. ಏನೇನ್ ಬೇಕೋ ಅವ್ರಿಗೆ ಏನ್ ಬೇಕೋ ಕೇಳಿ ಅವ್ರ ಸಮುದಾಯದ ಹಿರಿಯರನ್ನ ಕೇಳಿ ಕೊಟ್ಟಿರುವಂತ ಕೆಲಸ ಆಗಿದೆ. ಸೇವೆ ಮಾಡ್ಬೇಕು ಅನ್ನೋದು ಯಾಕನ್ಸು, ಎಲ್ಲಿ ಪ್ರತಿಯೊಬ್ಬ ಮನುಷ್ಯನು ಅವನ ಕೈಲಾಗಿದ್ದು ಸೇವೆ ಮಾಡ್ಬೇಕಾಗಿರೋದು ಕರ್ತವ್ಯ. ಅದು ಅದ್ರಲ್ಲಿ ಅನಿಸ್ಬೇಕಾಗಿಲ್ಲ. ಎಲ್ಲರೂ ಅವ್ರವ್ರ ಕರ್ತವ್ಯ ಅವ್ರವ್ರ ಕೈಲಾದಷ್ಟು ಮಾಡ್ತಾ ಹೋಗೋದ್ರಲ್ಲಿ ಏನು ಇದಿಲ್ಲ, ವಿಶೇಷ ಏನಿಲ್ಲ. ಅದು ಸೇವೆ ಅನ್ನೋದು ಏನು ದೊಡ್ಡ ವಿಶೇಷ ಅಲ್ಲ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ್ಗೆ ಮಾಡ್ಬೇಕಾಗಿರೋ ಕರ್ತವ್ಯ. ನಮಗೂ ಎಷ್ಟೋ ಜನ ಸಹಾಯ ಮಾಡಿದ್ದಕ್ಕೆ ನಾನು ಇವತ್ತು ಈ ತರ ನಿಂತ್ಕೊಂಡಿದ್ದೀನಿ. ಆ ರೀತಿ ನಾನು ಸಮಾಜಕ್ಕೆ ವಾಪಸ್ ಕೊಡುವಂತ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಜೀವ ಇರೋವರೆಗೂ, ನನ್ನ ಜೋಬಲ್ಲಿ ಕಾಸಿರೋವರೆಗೂ ನಡೀತಾನೆ ಇರುತ್ತೆ ಸರ್. ನಿನ್ನ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷವಾಗಿ ಈ ಆಜ್ಞಾಪನ ಗುರುವಾರದ ಪವಿತ್ರ ವಾರದಲ್ಲಿ ನಿನ್ನ ಆಲಯದ ಸ್ಥಳದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರುವಂಥ ಕೃಪೆ ಕೊಟ್ಟಿದ್ದೀವಿ. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ಕ್ರೈಸ್ತ ಕುಟುಂಬಗಳಿಗೆ ತಮ್ಮ ಪ್ರೀತಿಯ ಕೊಡುಗೆಗಳನ್ನು ಕೊಡುವುದರ ಮೂಲಕ ತಮ್ಮ ಸೇವೆಯನ್ನು ಮಾಡುತ್ತಿರುವಂತಹ ಶ್ರೀಯುತರಾದಂತಹ ಸಂದೀಪ್ ರೆಡ್ಡಿ ಅವರನ್ನು ನೀನು ಆಶೀರ್ವಾದ ಮಾಡು. ಅವರಿಗೆ ಕೊಟ್ಟಂತಹ ನಾಯಕತ್ವದ ಗುಣಕ್ಕಾಗಿ, ಸೇವೆಯ ಮನೋಭಾವಕ್ಕಾಗಿ, ಅನುಗ್ರಹಿಸಿಕೊಟ್ಟಂತಹ ಈ ಕ್ಷೇತ್ರಕ್ಕಾಗಿ, ಇದರಲ್ಲಿ ಅವರು ಮಾಡುತ್ತಿರುವಂತಹ ಸಮಾಜಮುಖಿ ಸೇವೆಗಾಗಿ ನಿಮಗೆ ಸ್ತೋತ್ರ ಹೇಳ್ತೇವೆ. ಕರ್ತನೆ, ಅವರನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ಅವರನ್ನು ನೀನು ಮುಟ್ಟು ಆಶೀರ್ವದಿಸು, ಆರೋಗ್ಯ ಕೊಡು. ಅವರ ಪ್ರಯಾಣಗಳಲ್ಲಿ ನೀನು ಅವರ ಸಂಗಡ ಇರು. ವಿಶೇಷವಾಗಿ ಅವರು ಬಡವರ ಮಧ್ಯದಲ್ಲಿ, ದೀನ ದಲಿತರ ಮಧ್ಯದಲ್ಲಿ, ಸಮಾಜದ ಅಂಚಿನಲ್ಲಿರುವಂಥವರ ಮಧ್ಯದಲ್ಲಿ, ಬೇರೆ ಬೇರೆ ನಂಬಿಕೆಯುಳ್ಳಂತಹ ಸಮುದಾಯದಲ್ಲಿ ಕೆಲಸ ಮಾಡುವಾಗ ಕರ್ತನೆ, ಆ ಕೆಲಸವನ್ನು ಆಶೀರ್ವಾದ ಮಾಡು. ಈಗ ನಡೆಯುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನಿನ್ನ ಆಶೀರ್ವಾದದಲ್ಲಿ ಪಾಲಿಸು. ಯೇಸುವಿನ ಮೂಲಕ ದೀನತೆಯನ್ನು ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ. ಈಗ